ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ವಿನ್ ಕ್ರೂಸ್. ಇವತ್ತು ನಾನು ಹೋಂಡಾ ಬಿಗ್ವಿಂಗ್ ಅವರು ಆರ್ಗನೈಸ್ ಮಾಡಿರೋ ಓವರ್ ನೈಟ್ ಸ್ಟೇ ಸಕಲೇಶ್ಪುರ್ಗೆ ಹೋಗ್ತಾ ಇದ್ದೀನಿ. ಈ ರೈಡಲ್ಲಿ ನನ್ನ ಕೋ ರೈಡರ್ಸ್ ಯಾರ್ಯಾರು ಅಂದರೆ ತಾಹಿರ್ ಸರ್, ಸಂದೀಪ್, ಹಾಯ್ ಸಂದೀಪ್ ಸರ್, ಹಾಯ್ ಹರಿ, ತೇಜಸ್, ಹಾಯ್ ತೇಜಸ್, ಹಾಯ್ ಶ್ರೀನಿವಾಸ್ ಸರ್, This is my bike, Vinay. ಶ್ರೀವತ್ಸ, ಹಾಯ್ ಶ್ರೀವತ್ಸ, Neem. ಹಾಯ್ ವತನ್, Neem. ಹಾಯ್ ವಿನೀಶ್, ಹಾಯ್ ಅರ್ಜುನ್, Hi, Pavan. ಹಾಯ್ ಪವನ್, Hi, your name? ಸಿಟಿಕ್, Hi, Sitik. Okay. Hi. ಹಾಯ್ ರಾಜೇಶ್ ಸರ್. ನಾವೆಲ್ಲರೂ ಲೆವೆಲೆ ರೋಡ್ ಹೋಂಡಾ ಬಿಗ್ವಿಂಗ್ ಶೋರೂಮ್ ಹತ್ರ ಬಂದಿದ್ವಿ. ಸುಮಾರು 14 ಬೈಕರ್ಸ್ ಬಂದಿದ್ರು. ನಮ್ ಜೊತೆ ರೈಡ್ ಲೀಡ್ ಆಗಿ ಪವನ್ ಅವರಿದ್ರು, ಆಮೇಲೆ ಟೆಕ್ನಿಕಲ್ ಅಸಿಸ್ಟೆನ್ಸ್ಗೆ ಸಿದ್ದಿಕ್ ಅವರಿದ್ರು, ಜೊತೆಗೆ ಕಂಪ್ಲೀಟ್ ರೈಡ್ ಮ್ಯಾನೇಜ್ಮೆಂಟ್, ಅಲ್ಲಿನ ಸ್ಟೇ ರೆಸ್ಪಾನ್ಸಿಬಿಲಿಟಿ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ದೀನ್ ಸರ್ ಕೊಟ್ರು. ಸುಮಾರು 7 ಗಂಟೆಗೆ ಫ್ಲಾಗ್ ಆಫ್ ಆಯ್ತು. ಆಮೇಲೆ ಲೆವೆಲೆ ರೋಡಿಂದ ನಮ್ಮ ಸಕಲೇಶ್ಪುರದ ಪಯಣ ಶುರುವಾಯಿತು. ಆಗ್ಲೇ ಹೇಳ್ದಾಗೆ ನಮ್ಮನ್ನ ಅದ್ಭುತವಾಗಿ ಲೀಡ್ ಮಾಡಿದವರು ಪವನ್ ಅವರು. ಸುಮಾರು 1.5 ಗಂಟೆ ಟ್ರಾವೆಲ್ ಮಾಡಿ ಅರೌಂಡ್ 9 ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹಾಸನ್ ಹೈವೇ ಹತ್ರ ಇರೋ ಹೋಟೆಲ್ಗೆ ಬಂದ್ವಿ. So, ಈಗ Harsha Grand breakfast ಗೆ ಅಂತ ಒಳ್ಳೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಾವೆಲ್ಲರೂ ಒಂದು ಫಾರ್ಮೇಶನ್ ಅಲ್ಲಿ ವಾಪಸ್ ಹರ್ಷ ಗ್ರ್ಯಾಂಡ್ ಇಂದ ಸಕಲೇಶ್ಪುರದ ಕಡೆ ಹೊರಟ್ವಿ. ಬೈಕ್ ರೈಡಿಂಗ್ಗೆ ಹೇಳ್ ಮಾಡಿಸಿದಂತ ವೆದರು ಲೈಟ್ ಆಗಿ ಕ್ಲೌಡಿ ಆಗಿತ್ತು. ಅಷ್ಟೇನು ಶೆಕೆ ಇರಲಿಲ್ಲ. ನ್ಯಾಷನಲ್ ಹೈವೇ 75 ತುಂಬಾ ಚೆನ್ನಾಗಿರೋದ್ರಿಂದ ನಮ್ಮ ರೈಡು ತುಂಬಾ ಪ್ಲೆಸೆಂಟ್ ಆಗಿತ್ತು. ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟಕ್ಕೆ ನಾವು ನೀರ್ವನ ರೆಸಾರ್ಟ್ ಸಕಲೇಶ್ಪುರಕ್ಕೆ ತಲುಪಿದ್ವಿ. ನಾವು ನೀರ್ವನ ರೆಸಾರ್ಟ್ ತಲುಪಿದಾಗ ಮಳೆ ಸುರಿಯಕ್ಕೆ ಶುರು ಆಯ್ತು. ಸುತ್ತಲೂ ಗ್ರೀನರಿ ಇದ್ದಿದ್ರಿಂದ ಅದ್ಭುತವಾಗಿತ್ತು.
ಇದು ರಿಸೆಪ್ಷನ್ ಏರಿಯಾ, ನೀರ್ವನ ರೆಸಾರ್ಟ್. ಈ ಕಡೆ ಹೋದ್ರೆ ಅಲ್ಲಿ ರೂಮ್ಸ್ ಎಲ್ಲ ಇದೆ. ನೋಡ್ತಿರೋ ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಬನ್ನಿ ರೂಮ್ ಟೂರ್ ಮಾಡೋಣ ಈಗ. ಇದು ನಾವಿದ್ದಿದ್ದ ರೂಮು, ಡೀಸೆಂಟ್ ಆದ ರೂಮು. 2 ಕಾಟ್ ಇದೆ, ಅಡಿಷನಲಿ ಬೇಕಾದ್ರೆ ಕೊಡ್ತಾರೆ. AC-ನೂ ಇದೆ. ಇಲ್ಲಿ ಒಂದು ಸಿಟ್ ಔಟ್ ಇದೆ. ಇಲ್ಲಿ ಕುತ್ಕೊಂಡು ನೋಡಿದ್ರೆ ಫುಲ್ ಗ್ರೀನರಿನೂ ಕಾಣುತ್ತೆ, ಹಾಗೆ ಲೇಕ್ ಕೂಡ ಕಾಣುತ್ತೆ. ನಾವು ರೂಮ್ ಆಚೆ ಬಂದ್ರೆ ಈ ತರ ಇದೆ. ಸುತ್ತಲೂ ಕಾಟೇಜಸ್ ಇದೆ, ಆಮೇಲೆ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಂದು ವಾಕ್ ಅಂತ ಹೋದ್ವಿ, ಅಷ್ಟೊತ್ತಿಗೆ ಮತ್ತೆ ಮಳೆ ಬರಕ್ ಶುರು ಆಗೋಯ್ತು. ಆ ಕಡೆ ಒಂದು ಡಾಮ್ ಇದೆ, ಅಲ್ಲಿ ಸುಮಾರು 7-8 ಜನ ಇದ್ದಾರೆ. ಅಲ್ಲೇ ನಾವು ಗಾಡಿಗಳನ್ನ ಪಾರ್ಕ್ ಮಾಡಿದೀವಿ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಬಲ್ಗಡೆಗೆ ಕಿಡ್ಸ್ ಪ್ಲೇ ಏರಿಯಾ ಇದೆ, ಆಮೇಲೆ ಡೈನಿಂಗ್ ಏರಿಯಾ ಇದೆ. ರೆಸಾರ್ಟ್ ಅಲ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ಅಂತ ಪೆಡಲ್ ಬೋಟಿಂಗ್ ಇದೆ, ಕಯಾಕಿಂಗ್ ಇದೆ, ಮತ್ತೆ ರೋಪ್ ಕ್ರಾಸಿಂಗ್ ಇದೆ. ಸ್ಯಾಟರ್ಡೇ ನಾವು ರೆಸಾರ್ಟ್ ಅಲ್ಲೇ ಸ್ಟೇ ಮಾಡಿ, ಸಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಗ್ರೂಪ್ ಫೋಟೋ ಎಲ್ಲ ತೆಗೆದು ಫ್ಲಾಗ್ ಆಫ್ ಆದ್ಮೇಲೆ ಬೆಂಗಳೂರು ಕಡೆ ಹೊರಟ್ವಿ. ಸರಿ ಸ್ನೇಹಿತರೆ, ಈ ರೈಡ್ ನ ಎಂಜಾಯ್ ಮಾಡಿದೀರಾ ಅನ್ಕೋತೀನಿ. ಮತ್ತೆ ಇನ್ನೊಂದ್ಸತಿ ಸಿಗೋಣ ಇನ್ನೊಂದು ಹೊಸ ರೈಡ್ ನಲ್ಲಿ. ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೂ ಕಮೆಂಟ್ ಅಂಡ್ ಶೇರ್ ಯೋರ್ ಥಾಟ್ಸ್, ಲೈಕ್ ಅಂಡ್ ಶೇರ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಬಾಯ್.